ಉಪ್ಪಿನಕಾಯಿ, ಹಾಗಲಕಾಯಿ, ಉಪ್ಪಿನಕಾಯಿ. ಹಾಗಲಕಾಯಿ ತುಂಬ ಚೆನ್ನಾಗಿ ಬೆಳ್ತಿರಬೇಕು, ಚೆನ್ನಾಗಿರುತ್ತೆ. ಬಟ್ ನಾನು ಸ್ವಲ್ಪ ಎಳೆವೇ ತೊಗೊಂಡಿದ್ದೀನಿ. ಇದನ್ನು ನೋಡ್ಕೊಳ್ಳಿ, ಇನ್ನೊಂದು ವಿಡಿಯೋದಲ್ಲಿ ನೀವು ಮಾಡ್ಕೊಳ್ಳೋರಂತೆ. ಓಕೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು PV ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹಾಗಲಕಾಯಿನ ಉಪ್ಪಿನಕಾಯಿ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಇಲ್ಲಿ ನಾನು ಹಾಗಲಕಾಯಿ ಉಪ್ಪಿನಕಾಯಿ ಹಾಕಲಿಕ್ಕೆ 3 ಹಾಗಲಕಾಯಿ ತೊಗೊಂಡಿದ್ದೀನಿ. ಮತ್ತು ಹಾಗಲಕಾಯಿ ಉಪ್ಪಿನಕಾಯಿ ಹಸಿ ಹಾಗಲಕಾಯಿ ತಿನ್ನೋಕ್ಕಾಗೋದಿಲ್ವಲ್ಲ, ಅದಕ್ಕೋಸ್ಕರ ನಾವು ಉಪ್ಪಿನಕಾಯಿ ಮಾಡಿಕೊಂಡ್ರೆ ಆವಾಗ ಒಂದೊಂದು ಪೀಸ್ ತಿನ್ಬೋದು. ದೇಹಕ್ಕೂ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಅದಕ್ಕೋಸ್ಕರ ನಾವು ಹಾಗಲಕಾಯಿನ ತೊಗೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಹಾಗಲಕಾಯಿಗೆ ಇನ್ನೊಂದು ಹಾಕ್ಕೊಂಡ್ರೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಎಳ್ಳಿಕಾಯಿ ಜೊತೆ ಹಾಗಲಕಾಯಿನ ಹಾಕಿದ್ರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಆ ರೀತಿಯೂ ಮಾಡ್ಬೋದು. ಬಟ್ ನನಗೆ ಎಳ್ಳಿಕಾಯಿ ಇರಲಿಲ್ಲ, ಅದಕ್ಕೋಸ್ಕರ ಬರೀ ಹಾಗಲಕಾಯಿದೆ ಉಪ್ಪಿನಕಾಯಿ ಮಾಡ್ಕೊಂಡಿರೋದು. ಇಲ್ಲಿ 3 ಹಾಗಲಕಾಯಿನ ತೊಗೊಂಡು ನೀಟಾಗಿ ಈ ರೀತಿ ಹೆಚ್ಕೊಂಡು, ಅಂದರೆ ಫಸ್ಟ್ ನೀಟಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಚೆನ್ನಾಗಿ ಆರೋಕ್ಕೆ ಇಡಬೇಕು. ಚೆನ್ನಾಗಿ ತೇವೆ ಎಲ್ಲ ಆರಿದ ಮೇಲೆ ಅದನ್ನು ತೊಗೊಂಡು ಈ ರೀತಿ ಕಟ್ ಮಾಡಿಬಿಟ್ಟು ನೀಟಾಗಿ ಸ್ವಲ್ಪ ಈ ರೀತಿ ಒಂದು ಅರ್ವೊಂದು ಬಟ್ಲಿಗೆ ಹಾಕ್ಕೊಬೇಕು. ಯಾಕಂದರೆ ಅದು ಸ್ವಲ್ಪ ಕಹಿ ಏನಾದರೂ ಇತ್ತು ಅಂದರೆ ಹಾಗೆ ನೀಟಾಗಿ ಆರ್ಕೊಳ್ಳುತ್ತೆ. ಕಹಿ ಎಲ್ಲ ಆಗೋಲ್ಲ, ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಅದಕ್ಕೆ ಈ ರೀತಿ ಹಚ್ಕೊಂಡು ರೆಡಿ ಮಾಡ್ಕೊಂಡಾದ್ಮೇಲೆ ಒಂದು ಬೌಲ್ಗೆ ನಾವು ಶಿಫ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ಇಲ್ಲಿ ಒಂದು ಸ್ಟೀಲ್ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಉಪ್ಪಿನಕಾಯಿ ಹಾಕ್ಬೇಕಂದ್ರೆ ನಾವು ಸ್ಟೀಲ್ ಬೌಲು ಅಥವಾ ಗ್ಲಾಸಿಂದು ಆ ರೀತಿ ತೊಗೊಬೇಕು. ಏನಕ್ಕಂದರೆ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು. ಮತ್ತು ಫೈಬರ್ ಇದ್ದರೂ ಓಕೆ. ಈ ರೀತಿ ಹಾಕಿ ಒಂದು ನೈಟ್ಗೆ ನಾನು ಓವರ್ ನೈಟಲ್ಲಿ ಉಪ್ಪು ಹಾಕ್ಬಿಟ್ಟು ಹಾಗೆ ಬಿಟ್ಟು ಬಾಯಿ ಮುಚ್ಚಿಬಿಟ್ಟು ಒಂದು ಓವರ್ ನೈಟ್ ಬಿಟ್ಟಿದ್ದೆ. ಮತ್ತು ನಾನು ಬೆಳಿಗ್ಗೆ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದು ಉಪ್ಪಿನಕಾಯಿಗೆ ಈ ರೀತಿ ಉಪ್ಪು ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಬಿಟ್ಟು ಅದಕ್ಕೊಂದು 3 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಸುಲ್ಕೊಂಡು ಇಷ್ಟ ಆಗಿತ್ತು. 3 ಗೆಡ್ಡೆ ಬೆಳ್ಳುಳ್ಳಿ ಇದನ್ನ ಈ ರೀತಿ ನೀಟಾಗಿ ಸಿಪ್ಪೆ ಎಲ್ಲ ತೊಗೊಂಡಾದ್ಮೇಲೆ ಅದನ್ನು ನಾವು ಉಪ್ಪಿನಕಾಯಿ ಜೊತೆಗೆ ಹಾಕ್ಕೊಬೇಕು. ಅದನ್ನು ಕೂಡ ಈ ರೀತಿ ಹಾಗಲಕಾಯಿ ಜೊತೆ ಹಾಕ್ಕೊಂಡು ನೀಟಾಗಿ ಉಪ್ಪೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೀಗ ನಾವು ಅದಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ. ಇದಕ್ಕೆ ಇನ್ನೊಂದು ಫ್ರೆಂಡ್ಸ್, ನಾವು ಒಣಮೆಣ್ಸಿನ್ಕಾಯಿ ಏನಿರುತ್ತಲ್ಲ ಖಾರದ್ದು, ಆ ಮೆಣಸಿನ್ಕಾಯಿನ ಮಿಕ್ಸಿಲಿ ಪುಡಿ ಮಾಡಿ ಹಾಕ್ಕೊಂಡಷ್ಟು ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಬಟ್ ನಾನು ಇಲ್ಲಿ ಪುಡಿ ಆಲ್ರೆಡಿ ರೆಡಿ ಮಾಡಿಕೊಂಡಿರೋದ್ರಿಂದ ಹಾಕಿದ್ದು. ಮತ್ತು ಜೀರಿಗೆ ಮತ್ತು ಮೆಂತ್ಯನ ಸೇರಿಸಿ ಅದು 1-2 ಸ್ಪೂನ್ ಆಗೋವಷ್ಟು ಮಾಡ್ಕೊಂಡಿದ್ದೆ. 1-2 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಹಾಗಲಕಾಯಿ ಉಪ್ಪಿನಕಾಯಿಗೆ ಏನಿದ್ರು ನಾವು ಸಾಸಿವೆ ಎಲ್ಲ ಆ್ಯಡ್ ಮಾಡೋದಿಲ್ಲ. ಇನ್ನು ಸಾಸಿವೆ ಹಾಕ್ಕೊಬೇಕು ಅನ್ನೋರಾದರೆ ಎಣ್ಣೆ ಕಾಯಿಸ್ಬಿಟ್ಟು ಸಿಡಿಸ್ಬಿಟ್ಟು ಅದ್ರ ಜೊತೆಗೆ ಹಾಕ್ಕೊಬೋದು. ಪುಡಿ ಎಲ್ಲ ಮಾಡಿ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ಹಾಗಲಕಾಯಿಗೆ. ಅದಕ್ಕೋಸ್ಕರ ಜೀರಿಗೆ ಮೆಂತ್ಯ ಹಾಕ್ಬಿಟ್ಟು ಉಪ್ಪಿನಕಾಯಿಗೆ ಇದು ಮಾಡ್ತಿದ್ದೀವಿ. ಇದಕ್ಕೆ ಜೀರಿಗೆ ಮೆಂತ್ಯನೇ ತುಂಬ ಟೇಸ್ಟ್ ಕೊಡೋದು. ಅದು ನೋಡ್ಕೊಂಡು ಹಾಕ್ಕೊಬೋದು ನೀವು. ಮತ್ತು ಇದಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಟೇಸ್ಟ್ ಜಾಸ್ತಿ ಇರುತ್ತೆ. ನಾನು ಖಾರದ ಪುಡಿ ಆಲ್ರೆಡಿ ನಾನು ಮಿಕ್ಸ್ ಮಾಡ್ಕೊಂಡಿರೋದಿತ್ತು ಪುಡಿಗೆ ಅಂದ್ಬಿಟ್ಟು, ಉಪ್ಪಿನಕಾಯಿಗೆ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನೇ ಹಾಕ್ತಾಯಿದ್ದೀನಿ ಇಲ್ಲಿ. ಮತ್ತು ಅದಕ್ಕೆ ಉಪ್ಪು ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೊಬೇಕು. ಯಾಕಂದರೆ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನನಗೆ ಸರಿಯಾಗಿ ಅಳತೆ ಸಿಗಲಿಲ್ಲ. ಅದರಿಂದ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ಕೊಂಡಿರೋದು. ಮತ್ತು ಇನ್ನೊಂದು ಹಾಗಲಕಾಯಿ ಉಪ್ಪಿನಕಾಯಿ ತೋರಿಸ್ತೀನಿ. ಇಲ್ಲಿ ಹಸಿರು ಹಾಗಲಕಾಯಿ ತೊಗೊಂಡು ನಾನು ಉಪ್ಪಿನಕಾಯಿ ಹಾಕಿರೋದು. ಇನ್ನೊಂದು ವೈಟ್ ಹಾಗಲಕಾಯಲ್ಲಿ ಮತ್ತೆ ಉಪ್ಪಿನಕಾಯಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಎಷ್ಟಿಷ್ಟು ಐಟಮನ್ನ ನಾವು ಎಷ್ಟು ಹಾಕಬೇಕು ಅನ್ನೋದನ್ನು ಕೂಡ ಅದನ್ನು ಕರೆಕ್ಟಾಗಿ ತೋರಿಸ್ತೀನಿ ನಿಮಗೆ. ಆ ರೀತಿ ನೋಡಿಕೊಂಡು ನೀವು ಮಾಡ್ಕೊಬೋದು. ಮತ್ತು ಈ ರೀತಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಬೇಕು. ನಾನು ಇಲ್ಲೊಂದು ಗ್ಲಾಸ್ ಬೌಲ್ ಇತ್ತು, ಅದಕ್ಕೆ ಕರೆಕ್ಟಾಗಿ ಎಷ್ಟು ತುಂಬ ಆಗಿತ್ತು ಅದಕ್ಕೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡೆ. ಇದಕ್ಕೆ ಮತ್ತು ನಾನು ಎಣ್ಣೆನ ಕಾಯಿಸ್ಬಿಟ್ಟು ಆರೋದಕ್ಕಿಟ್ಟಿದ್ದೆ. ಅದನ್ನು ಎಣ್ಣೆ ಮಾತ್ರ ಯೂಸ್ ಮಾಡಿದ್ದೀನಿ. ನಾನೇನು ಅಷ್ಟು ಬೇರೆ ಸಾಸಿವೆ ಎಲ್ಲ ಅಷ್ಟೊಂದು ಯೂಸ್ ಮಾಡಿಲ್ಲ ಇದಕ್ಕೆ. ಈ ರೀತಿ ಎಣ್ಣೆ ಬಿಟ್ಟು ಇದಕ್ಕೆ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದು ನಮ್ಮ ಮನೇಲಿ. ನಾನು ಅದನ್ನು ಯೂಸ್ ಮಾಡೋದು ಜಾಸ್ತಿ. ಗಾಣದ ಎಣ್ಣೆ ತಂದು ಯೂಸ್ ಮಾಡೋಣ ಅಂತ ಅಂದ್ಕೊತೀನಿ. ಬಟ್ ರೈಟಿಗೆ ನಾವು ತಂದು ಇಲ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನನ್ನ ಮನೇಲಿರೋದೇ ಸನ್ಫ್ಲವರ್ ಆಯಿಲೇ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಈ ರೀತಿ ರೆಡಿ ಮಾಡಿ ಎತ್ತಿಟ್ಟು, ಮತ್ತು ಓವರ್ ನೈಟ್ ನಾನು ಒಂದು ಡೇ ಬೆಳಗ್ಗೆ ರೆಡಿ ಮಾಡಿ ಎತ್ತಿಟ್ಟಿದ್ದೆ.
ಮತ್ತು ನೈಟ್ಗೆ ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನೋಡ್ಬೋದು, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದೆ ಅಂದ್ಬಿಟ್ಟು ಅಷ್ಟಕ್ಕೆ ಎತ್ತಿಟ್ಟಿದ್ದೆ. ಇದನ್ನು ಮತ್ತೆ ನೈಟಿಗೆ ತೆಗೆದ್ರೆ ನೋಡಿ ಈ ರೀತಿ ಚೆನ್ನಾಗೆಲ್ಲ ಮಿಕ್ಸಾಗಿ ಹಾಕ್ಕೊಂಡಿತ್ತು. ಎಲ್ಲ ಕಲಸಿದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿತ್ತು, ಉಪ್ಪೆಲ್ಲ ಕರಗಿ. ಮತ್ತು ಟೇಸ್ಟ್ ನೋಡಲಿಕ್ಕೆ ಅಂತ ಒಂದು 2 ಪೀಸ್ ತೊಗೊಂಡಿದ್ದೆ. ಚೆನ್ನಾಗಿತ್ತು ಟೇಸ್ಟ್ ಎಲ್ಲ, ತುಂಬ ಟೇಸ್ಟಿಯಾಗಿತ್ತು. ಮತ್ತು ಇದಕ್ಕೆ ಒಂದು ಸ್ವಲ್ಪ ದಿನ ಆದಮೇಲೆ ನಾನು ರೊಟ್ಟಿ ಹಾಕ್ಬಿಟ್ಟು ಅದ್ರ ಜೊತೆ ಹಾಕ್ಕೊತೀನಿ. ತುಂಬ ಟೇಸ್ಟಾಗಿರುತ್ತೆ. ಇದೇನಿದು ರಾಗಿ ರೊಟ್ಟಿ ಮತ್ತು ಗೋಧಿ ರೊಟ್ಟಿಗೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ, ಚಪಾತಿಗಿನ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಹಾಕಿ ಮಾಡ್ಕೊಬೋದು. ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂದ್ಬಿಟ್ಟು. ಈ ರೀತಿ ಒಂದು ಬೌಲ್ ಕರೆಕ್ಟಾಗಿತ್ತು. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಓವರ್ ನೈಟಲ್ಲಿ ಈ ರೀತಿ ಇಟ್ಟು, ಮತ್ತು ಒಂದು 3-4 ಡೇಸ್ ಆದಮೇಲೆ ಈ ರೀತಿ ಚೆನ್ನಾಗಿ ಮಾಡಿಕೊಂಡು ಎಲ್ಲ ಬಿಟ್ಕೊಂಡಿತ್ತು. ಇದಕ್ಕೆ ರೊಟ್ಟಿ ಮಾಡ್ಕೊಂಡಿದ್ದೆ. ರೊಟ್ಟಿ ಮಾಡ್ಕೊಂಡಿದ್ದಕ್ಕೆ ತುಂಬ ಟೇಸ್ಟಾಗಿತ್ತು. ಈ ರೀತಿ ನೀವು ಮಾಡ್ಕೊಳ್ಳಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.